ದಖ್ಖನ್ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ರೂಪನಗರ ಎಂಬ ಸುಂದರವಾದ ರಾಜ್ಯವಿತ್ತು. ಈ ರಾಜ್ಯವನ್ನು ಮಹಾರಾಜ ವಿಕ್ರಮಾದಿತ್ಯ ಆಳುತ್ತಿದ್ದನು. ವಿಕ್ರಮಾದಿತ್ಯನು ತನ್ನ ನ್ಯಾಯಪರತೆ, ಬುದ್ಧಿವಂತಿಕೆ ಮತ್ತು ಪ್ರಜೆಗಳ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾಗಿದ್ದನು. ಆದರೆ ಅವನ ರಾಜ್ಯಕ್ಕೆ ಹೊಂದಿಕೊಂಡಿದ್ದ ಇನ್ನೊಂದು ಚಿಕ್ಕ ರಾಜ್ಯ ಕ್ರೂರಗಢವನ್ನು ಅರಸ ಭೈರವ ಆಳುತ್ತಿದ್ದನು. ಭೈರವನು ಅಷ್ಟೇ ಕುತಂತ್ರಿ, ದುಷ್ಟ ಮತ್ತು ಸದಾ ವಿಕ್ರಮಾದಿತ್ಯನ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದನು. ಒಂದು ದಿನ ಭೈರವನು ವಿಕ್ರಮಾದಿತ್ಯನಿಗೆ ಒಂದು ಸಂದೇಶ ಕಳುಹಿಸಿದ. ನೀನು ನಿಜವಾಗಿಯೂ ಬುದ್ಧಿವಂತ ರಾಜನಾದರೆ ನಾನು ಕೇಳುವ ಒಂದು ಒಗಟಿಗೆ ಉತ್ತರ ಹೇಳು. ಉತ್ತರ ಹೇಳಲಾಗದಿದ್ದರೆ ನಿನ್ನ ಅರ್ಧ ರಾಜ್ಯವನ್ನು ನನಗೆ ಬಿಟ್ಟುಕೊಡಬೇಕು. ಒಂದು ವೇಳೆ ಉತ್ತರ ಹೇಳಿದರೆ ನಾನು ನಿನಗೆ 1,000 ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ ಮತ್ತು ನಿನ್ನ ಮುಂದೆ ತಲೆಬಾಗುತ್ತೇನೆ. ವಿಕ್ರಮಾದಿತ್ಯನು ತನ್ನ ಮಂತ್ರಿಗಳೊಂದಿಗೆ ಸಮಾಲೋಚಿಸಿದನು. ಒಗಟು ಯಾವುದೇ ಇರಲಿ, ಭೈರವನ ಕುತಂತ್ರವನ್ನು ಎದುರಿಸಲೇಬೇಕು ಎಂದು ನಿರ್ಧರಿಸಿದ. ಒಗಟನ್ನು ಕೇಳಲು ಒಪ್ಪಿಗೆ ಸೂಚಿಸಿದ. ಭೈರವನು ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬಂದನು. 1,000 ಚಿನ್ನದ ನಾಣ್ಯಗಳ ಚೀಲವನ್ನು ಮುಂದಿಟ್ಟು ಒಂದು ವಿಚಿತ್ರ ಒಗಟನ್ನು ಕೇಳಿದ. ಓ ಮಹಾರಾಜ ವಿಕ್ರಮಾದಿತ್ಯ, ನನ್ನ ಒಗಟನ್ನು ಕೇಳು. ಒಬ್ಬ ಮನುಷ್ಯನು ಹಗಲು ರಾತ್ರಿ ಪ್ರಯಾಣ ಮಾಡುತ್ತಾನೆ. ಅವನಿಗೆ ದಾರಿಯಲ್ಲಿ ಚಿನ್ನ ಸಿಗುತ್ತದೆ, ಅದನ್ನು ಎಸೆಯುತ್ತಾನೆ. ರತ್ನ ಸಿಗುತ್ತದೆ, ಅದನ್ನು ಎಸೆಯುತ್ತಾನೆ. ನಂತರ ಕೊನೆಯದಾಗಿ ಬರೀ ಮಣ್ಣು ಸಿಗುತ್ತದೆ, ಅದನ್ನು ಎತ್ತಿಕೊಂಡು ಸಂತೋಷಪಡುತ್ತಾನೆ. ಇದು ಹೇಗೆ ಸಾಧ್ಯ? ಅವನು ಯಾರು? ಆಸ್ಥಾನದಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಚಿನ್ನ ಮತ್ತು ರತ್ನಗಳನ್ನು ಎಸೆದು ಮಣ್ಣನ್ನು ಸಂಗ್ರಹಿಸುವವನು ಯಾರು? ಇದು ಹುಚ್ಚನ ಕೆಲಸವಲ್ಲವೇ? ಮಂತ್ರಿಗಳು, ವಿದ್ವಾಂಸರು ತಲೆ ಕೆರೆದುಕೊಂಡರು. ಭೈರವನು ವಿಜಯಿ ನಗೆ ಬೀರಿದ. ವಿಕ್ರಮಾದಿತ್ಯನು ಶಾಂತನಾಗಿದ್ದನು. ಅವನು ಕಣ್ಣು ಮುಚ್ಚಿ ಆಳವಾಗಿ ಯೋಚಿಸಿದನು. ಆಲೋಚಿಸುತ್ತಿದ್ದಂತೆ ಅವನಿಗೆ ಹಳೆಯ ಗ್ರಂಥವೊಂದರಲ್ಲಿ ಓದಿದ ಜ್ಞಾನದ ಒಂದು ತುಣುಕು ನೆನಪಾಯಿತು. ಅವನು ನಕ್ಕನು. ಮಹಾರಾಜ ಭೈರವ, ನಿನ್ನ ಒಗಟು ಬಹಳ ಆಸಕ್ತಿದಾಯಕವಾಗಿದೆ, ಆದರೆ ಅದಕ್ಕೆ ಉತ್ತರ ನನಗೆ ತಿಳಿದಿದೆ ಎಂದನು ವಿಕ್ರಮಾದಿತ್ಯ. ಭೈರವನು ತನ್ನ ನಗುವನ್ನು ನಿಲ್ಲಿಸಿ ಕುತೂಹಲದಿಂದ, ಹೇಳು ಮಹಾರಾಜ ಎಂದನು. ವಿಕ್ರಮಾದಿತ್ಯನು ಹೇಳಿದನು, ಈ ಮನುಷ್ಯನು ಬೇರೆ ಯಾರೂ ಅಲ್ಲ, ಅವನು ಒಂದು ಚಿಕ್ಕ ಮಗು. ಮಗುವು ಹಗಲು ರಾತ್ರಿ ತನ್ನ ತಾಯಿಯ ಗರ್ಭದಿಂದ ಈ ಜಗತ್ತಿಗೆ ಬರಲು ಪ್ರಯಾಣ ಮಾಡುತ್ತದೆ. ದಾರಿಯಲ್ಲಿ ಅದಕ್ಕೆ ತಾಯಿಯ ಗರ್ಭದಲ್ಲಿರುವ ಅನ್ನರಸ, ಪೋಷಕಾಂಶಗಳು ಸಿಗುತ್ತದೆ. ಅದು ಚಿನ್ನವಿದ್ದಂತೆ. ಅದನ್ನು ಅದು ಕುಡಿದು ಎಸೆಯುತ್ತದೆ, ಮಲದ ರೂಪದಲ್ಲಿ. ನಂತರ ಇನ್ನಷ್ಟು ಬೆಳೆದಾಗ ಭ್ರೂಣಾವಸ್ಥೆಯಲ್ಲಿ ರಕ್ತ, ಮಾಂಸ, ರತ್ನಗಳಿದ್ದಂತೆ ಸಿಗುತ್ತದೆ. ಅದನ್ನು ಅದು ಬಳಸಿಕೊಂಡು ಎಸೆಯುತ್ತದೆ, ತ್ಯಾಜ್ಯ ರೂಪದಲ್ಲಿ. ಕೊನೆಯದಾಗಿ ಅದು ಭೂಮಿಯ ಮೇಲೆ ಜನಿಸುತ್ತದೆ. ಅದು ಮಗುವಿನ ಮೊದಲ ಹೆಜ್ಜೆ, ಅದರ ಹೊಸ ಜೀವನದ ಆರಂಭ. ಆದ್ದರಿಂದ ಅದು ಮಣ್ಣಿನಲ್ಲಿ ಆನಂದಿಸುತ್ತದೆ. ಇದು ಪ್ರತಿಯೊಂದು ಮಗುವಿನ ಜನನದ ಕಥೆ. ವಿಕ್ರಮಾದಿತ್ಯನ ವಿವರಣೆಯನ್ನು ಕೇಳಿ ಭೈರವನ ಮುಖ ಬಿಳಿಯಾಗಿ ಹೋಯಿತು. ಆಸ್ಥಾನದಲ್ಲಿ ಎಲ್ಲರೂ ಆಶ್ಚರ್ಯದಿಂದ ವಿಕ್ರಮಾದಿತ್ಯನತ್ತ ನೋಡಿದರು. ಭೈರವನಿಗೆ ಯಾವ ಉತ್ತರವೂ ಇರಲಿಲ್ಲ. ಒಂದು ಮಗುವಿನ ಜನನದಂತಹ ಸರಳ ಮತ್ತು ಆದರೆ ಗಹನವಾದ ಸತ್ಯವನ್ನು ತನ್ನ ಒಗಟಿನಲ್ಲಿ ಬಚ್ಚಿಟ್ಟಿದ್ದನ್ನು ಯಾರೂ ಊಹಿಸಿರಲಿಲ್ಲ. ಭೈರವನು ತನ್ನ ತಪ್ಪು ಒಪ್ಪಿಕೊಂಡನು. ನಿಜಕ್ಕೂ ನೀವು ಬುದ್ಧಿವಂತ ರಾಜ. ನಾನು ನನ್ನ ಒಪ್ಪಂದದಂತೆ 1,000 ಚಿನ್ನದ ನಾಣ್ಯಗಳನ್ನು ನಿಮಗೆ ನೀಡುತ್ತೇನೆ ಮತ್ತು ನಿಮ್ಮ ಬುದ್ಧಿವಂತಿಕೆಗೆ ತಲೆಬಾಗುತ್ತೇನೆ. ಇಂದಿನಿಂದ ನಾನು ನಿಮ್ಮೊಂದಿಗೆ ಶತ್ರುತ್ವವನ್ನು ತ್ಯಜಿಸಿ ಸ್ನೇಹದಿಂದ ಇರುತ್ತೇನೆ ಎಂದನು. ವಿಕ್ರಮಾದಿತ್ಯನು ಭೈರವನನ್ನು ಕ್ಷಮಿಸಿ ಅವನೊಂದಿಗೆ ಸ್ನೇಹವನ್ನು ಬೆಳೆಸಿದನು. ಈ ಘಟನೆಯ ನಂತರ ವಿಕ್ರಮಾದಿತ್ಯನ ಕೀರ್ತಿ ಇನ್ನಷ್ಟು ಹರಡಿತು ಮತ್ತು ರೂಪನಗರ ರಾಜ್ಯವು ಶಾಂತಿ ಹಾಗೂ ಸಮೃದ್ಧಿಯಿಂದ ಕಂಗೊಳಿಸಿತು.